ಗಿರಾನಿ ಒಂದು ವಿಶಿಷ್ಟ ಪಾಕಶಾಲೆಯ ಉದ್ಯಮವಾಗಿದ್ದು ಇದು ನಿಮ್ಮನ್ನ ಸಾಂಪ್ರದಾಯಿಕ ಭಾರತೀಯ ಅಡುಗೆಯ ನಿಜವಾದ ಸುವಾಸನೆಗಳಿಗೆ ಹಿಂತಿರುಗಿ ಕರೆದೊಯ್ಯುತ್ತದೆ. ಇದು ಭಾರತೀಯ ಮನೆಗಳಲ್ಲಿ ಮಸಾಲೆಗಳ ಮಹತ್ವವನ್ನು ಮತ್ತು ತಲೆಮಾರುಗಳಿಂದ ರವಾನಿಸಲಾದ ಕುಟುಂಬ ಪಾಕವಿಧಾನಗಳೊಂದಿಗೆ ಸಂಬಂಧಿಸಿದ ಅಮೂಲ್ಯ ನೆನಪುಗಳನ್ನು ಅಂಗೀಕರಿಸುತ್ತದೆ. ಮನೆಯಲ್ಲಿ ತಯಾರಿಸಿದ ಮಸಾಲೆಗಳು ನಮ್ಮ ಹೃದಯ ಮತ್ತು ನಾಲಿಗೆಯಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿವೆ ಎಂಬ ನಂಬಿಕೆ ಗಿರಾನಿಯ ಹೃದಯ ಭಾಗದಲ್ಲಿದೆ. ಅದು ಬಿಟ್ಟರೆ ನೋಡಿ ಬಾದಾಮ್ ಆಯಿಲ್ ನಾವು ಇಲ್ಲೇ ಎಕ್ಸ್ಟ್ರಾಕ್ಷನ್ ಮಾಡ್ತೀವಿ. ನಾವು ತಿಳಿದ ಮಟ್ಟಿಗೆ ಇಡೀ ಇಂಡಿಯಾ ದೇಶದಲ್ಲಿ ಯಾರು ಕೂಡ ಕಸ್ಟಮೈಸ್ ಮಸಾಲ ಮಾಡ್ಕೊಡಲ್ಲ. ಇನ್ನು ಏನೇನು ವೆರೈಟಿ ಸಿಗುತ್ತೆ ಸರ್? ನಮ್ಮಲ್ಲಿ ಮೇನ್ ದೊಡ್ಡ ಕಾನ್ಸೆಪ್ಟ್ ಅಂತ ಅಂದ್ರೆ ನಮ್ದು ಕಸ್ಟಮೈಸ್ಡ್ ಮಸಾಲ ನಾವು ತಿಳಿದ ಮಟ್ಟಿಗೆ ಇಡೀ ಇಂಡಿಯಾ ದೇಶದಲ್ಲಿ ಯಾರು ಕೂಡ ಕಸ್ಟಮೈಸ್ಡ್ ಮಸಾಲ ಮಾಡ್ಕೊಡಲ್ಲ. ನಾವು ಅದನ್ನ ಮಾಡ್ತಾ ಇದೀವಿ. ಎಲ್ಲಾನು ಕಣ್ಣೆದ್ರಿಗೆ ನ್ಯಾಚುರಲ್ ಆಗಿ ಯಾವುದೇ ಕೆಮಿಕಲ್ ಇಲ್ದಲೆ ಹಾಕ್ದಲೆ ಒಂದು ತಯಾರು ಮಾಡ್ಕೊಡ್ತೀವಿ. ಅಂದ್ರೆ ಅವ್ರ ಮನೆಯ ರುಚಿ ತಕ್ಕನಾಗಿ ಮಾಡ್ಕೊಡ್ತೀವಿ. ಈಗ ಯಾವ್ದೇ ಆಗ್ಲಿ ಮೇಡಮ್, ನೀವೇ ಉದಾಹರಣೆಗೆ ತಗೊಳ್ತೀರಾ, ನಮ್ಮ ಅಜ್ಜಿ ಪುಳಿಯೋಗರೆ ತುಂಬಾ ಚೆನ್ನಾಗಿ ಮಾಡ್ತಾರೆ, ನಮ್ಮ ಚಿಕ್ಕಮ್ಮ ಚಿತ್ರಾನ್ನ ಚೆನ್ನಾಗಿ ಮಾಡ್ತಾರೆ, ಈ ತರ ಹೇಳ್ತಾರೆ ಹೊರತು ಈ ಪ್ಯಾಕೆಟ್ ಮಸಾಲ ಚೆನ್ನಾಗಿದೆ, ಆ ಪ್ಯಾಕೆಟ್ ಮಸಾಲ ಅಂತ ಯಾರು ಹೇಳಲ್ಲ. ಅದ ಏನಂತಂದ್ರೆ ಜಸ್ಟ್ ನೀವೊಂದು ರೆಸಿಪಿ ತರ್ಬೇಕಷ್ಟೇ. ಈಗ ನಿಮ್ಮ ತಾಯಿಯವರು, ಅಜ್ಜಿ, ನಿಮ್ಮ ಚಿಕ್ಕಮ್ಮ, ದೊಡ್ಡಮ್ಮ ಯಾರದೇ ಆಗ್ಲಿ, ಅವ್ರು ಏನ್ ಮಸಾಲೆ ಏನ್ ಅಡ್ಗೆ ಮಾಡ್ತಾ ಇದ್ರು ಅದ್ರದ್ದೊಂದು ರೆಸಿಪಿ ಅಲ್ಲ, ರೆಸಿಪಿ ತರ್ಬೇಕು ನಾವು. ಜಸ್ಟ್ ಒಂದು ರೆಸಿಪಿಗಳು ತಂದ್ರೆ ಅದೇ ಆ ಐಟಮ್ ಏನ್ ಮಸಾಲ ಪದಾರ್ಥದ ಕ್ವಾಂಟಿಟಿ ಇತ್ತಂದ್ರೆ ಅದನ್ನ ನಾವು ಅಷ್ಟನ್ನೇ ತಗೊಂಡು ಹುರಿದು ಪುಡಿ ಮಾಡ್ಕೊಡ್ತೀವಿ. ಅದು ಮತ್ತೆ ಅದ್ರ ಜೊತೆಗೆ ಏನಂತ ಅಂದ್ರೆ ನಾವು ಎಲ್ಲಾ ಐಟಮ್ನು ಇಲ್ಲಿ ಡಿಸ್ಪ್ಲೇ ಇಟ್ಟಿರ್ತೀವಿ. ಇದೇ ಐಟಮ್ನ ನಾವು ಯೂಸ್ ಮಾಡೋದು. ಇವೆಲ್ಲ ಡಿಸ್ಪ್ಲೇ ಇದೇ ಕ್ವಾಲಿಟಿ ಐಟಮ್ಗಳನ್ನ ನಾವು ಯೂಸ್ ಮಾಡ್ತೀವಿ. ಇದು ತುಂಬಾ ಇದಿದೆ ನೋಡಿ. ಇದು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 20 ತರ ಬರುತ್ತೆ. ಅದ್ರಲ್ಲಿ ನಾವು ಬೆಸ್ಟ್ ಒಂದು ಒಳ್ಳೆ ಕ್ವಾಲಿಟಿ ಇದೆ. ಇದು ಕಾಶ್ಮೀರ್ ಚಿಲ್ಲಿ ನೋಡಿ. ಅರಿಶಿಣನೇ ಆಗ್ಲಿ, ಜೀರಿಗೆನೇ ಆಗ್ಲಿ, ಏನೇ ಆಗ್ಲಿ, ನೀವು ನೋಡ್ಬೋದು. ನೀವು ಐಟಮ್ನ ತುಂಬಾ ಒಳ್ಳೆ ಕ್ವಾಲಿಟಿ ಐಟಮ್ಗಳನ್ನ ಯೂಸ್ ಮಾಡಿ ಇದು ಮಾಡ್ತೀವಿ. ಕೊಕೊನಟ್ ಆಯಿಲ್ ಬಗ್ಗೆ ಹೇಳಿ ಮೇಡಮ್. ನಾವು ಕೊಬ್ಬರಿ ಎಣ್ಣೆ ನ್ಯಾಚುರಲ್ ಆಗಿ ಇಲ್ಲೇ ತಯಾರು ಮಾಡ್ತೀವಿ. ನಾವು ತುಂಬಾ ಚೆನ್ನಾಗಿರೋ ಕೊಬ್ಬರಿನ ಸೆಲೆಕ್ಟ್ ಮಾಡಿ ತಂದು ಅದು ತಿಪ್ಪು ಈ ತರನೇ ತಂದು ಅದನ್ನ ಕಟ್ ಮಾಡಿಸಿ ಒಣಗಿಸಿ ಅದರಿಂದ ಬರೀ ಪರಿಶುದ್ಧವಾಗಿ ಕೊಬ್ಬರಿ ಎಣ್ಣೆನ ತಯಾರು ಮಾಡ್ತೀವಿ. ನೋ ಕೆಮಿಕಲ್ ಆ್ಯಡ್ ಇಲ್ಲ. ಮತ್ತೆ ನಮ್ಮ ಶಾಪಲ್ಲಿ ಯಾವುದೇ ಎಣ್ಣೆಗಳನ್ನೇ ಆಗ್ಲಿ ಲೈವ್ ಪ್ರೋಸೆಸ್ ನಡೀತಾ ಇರುತ್ತೆ. ಯಾವಾಗ್ಲೂ ನಡೀತಾನೆ ಇರುತ್ತೆ. ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಇವಂತೂ ಯಾವಾಗ್ಲೂ ಅದ್ ಬಿಟ್ರೆ ಕಡಲೆಕಾಯಿ ಎಣ್ಣೆ, ಕಡಲೆಕಾಯಿ ಎಣ್ಣೆನೂ ತಯಾರು ಮಾಡ್ತೀವಿ. ಫ್ಲಾಕ್ಸ್ ಸೀಡ್ಸ್ ಎಣ್ಣೆ ತಯಾರು ಮಾಡ್ತೀವಿ. ಸರ್, ಆಯಿಲ್ ನೀವೇ ತಯಾರಿಸ್ತೀನಿ ಅಂತ ಹೇಳಿದ್ರೆ ಯಾವ ತರ ಪ್ರೋಸೆಸ್ ಇದೆ ಅಂತ ತಿಳ್ಕೊಬಹುದು? ಹೌದು ಮೇಡಮ್. ಇದು ನೋಡಿ ಮೇಡಮ್, ಇಲ್ಲಿ ರಾ ಮೆಟೀರಿಯಲ್ಸ್ ಎಲ್ಲ ನಮ್ದು ಇಲ್ಲೇ ಇರುತ್ತೆ. ಇಲ್ಲಿ ಇದ್ರಲ್ಲೇ ಇಟ್ಟಿರ್ತೀವಿ. ಅದಕ್ಕೆ ಕಣ್ ಮುಂದೆನೆ ನಾವು ಪ್ರೋಸೆಸ್ ನಡೀತಾ ಇರುತ್ತೆ. ನೋಡಿ, ಕಡಲೆಕಾಯಿ ಎಣ್ಣೆನ ಹೇಗೆ ತಯಾರಿಸೋದು ಅಂತ ಅಂದ್ಬಿಟ್ಟು ಈಗ ಜಸ್ಟ್ ಇದು ಮಾಡ್ತೀವಿ. ನೋಡಿ, ಈ ತರ 20 ಕೆಜಿಗೆ ಒಂದು ಬ್ಯಾಚ್ ಆಗುತ್ತೆ ಮೇಡಮ್. ನಮ್ದು 20 ಕೆಜಿಗೆ ನಮ್ಮ ಇದು ಮಿಷಿನ್ ಹೌದು. ಇದನ್ನ ಹಾಕಿ ಸುರಿಯೋದು. ನೀವೇ ಕ್ಲೀನ್ ಮಾಡಿ ಗ್ರೌಂಡ್ ನೆಟ್ ನೀವೇ? ಹೌದು, ನಾವು ತರಬೇಕಾದ್ರೆ ತುಂಬಾ ಇದರಲ್ಲಿ ಗುಣಮಟ್ಟದ್ದು ಮತ್ತೆ ಮಾಸ್ಟರ್ ಇಷ್ಟೇ ಇರಬೇಕು. ಮತ್ತೆ ಇದು ಸೈಟ್ ಇದೇ ತರ ಇರಬೇಕು. ಅಂದ್ರೆ ಒಂದು 28 ಗ್ರಾಮ್ಸ್ಗೆ ಇಷ್ಟೇ ಪೀಸಸ್ ಬರಬೇಕು. ಇದನ್ನೆಲ್ಲ ನೋಡಿ ಒಳ್ಳೆ ಕಡಲೆ ಬೀಜನ ಸೆಲೆಕ್ಟ್ ಮಾಡ್ಕೊಂಡು ತರ್ತೀವಿ. ಆಮೇಲೆ ಇದನ್ನ ಕಡಲೆಕಾಯಿ ಬೀಜ ಹಾಕಿದ್ಮೇಲೆ ಬನ್ನಿ ಸಿದ್ರಾಜ್ ಅವರ, ಇದು ಹಿಂಡಿ ಕಟ್ಟೋದಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ನೀರು ಕೊಡ್ಬೇಕಾಗತ್ತೆ. ಒಂದು 20 ಕೆಜಿ ಕಡಲೆಕಾಯಿ ಬೀಜಕ್ಕೆ 1/4 ಲೀಟರ್ ಅಷ್ಟು ನೀರು ಕೊಟ್ರೆ ಅದು ಹಿಂಡಿ ಕಟ್ಟೋದಕ್ಕೆ ಅಂತ ಅಂದ್ಬಿಟ್ಟು ಕೊಡ್ತೀವಿ. ಅಂದ್ರೆ ಎಲ್ಲಾರು ಕೊಡ್ಲೇಬೇಕು. ಹೌದೌದು. ಇಲ್ಲ ಅಂದ್ರೆ ಕಡಲೆಕಾಯಿ ಬೀಜ ಬರೀ ಪುಡಿ ಆಗುತ್ತೆ, ಹಿಂಡಿ ಆಗಿ ಅದು ಫಾರ್ಮ್ ಆಗಲ್ಲ. ಇದು ಇಲ್ಲಿ ಅಂತಲ್ಲ, ಎಲ್ಲಾ ಗಾಣದವರು ಅಷ್ಟೇ ಕೊಡ್ಲೇಬೇಕು. ಅದು
ನೋಡಿ ಇದು ಇಂಡಿ ಕಟ್ಟಿರೋದು. ಓಕೆ ಇಂಡಿ ಕಟ್ಟಾದ್ಮೇಲೆ ಈ ತರ ಆಯಿಲ್ ಬರುತ್ತೆ. ಆಯಿಲ್ ಬರೋದು ಅದ್ರಲ್ಲಿ ಹಿಂಗೆ ನೀಟಾಗಿ ಸೋರ್ಸ್ ಆಗಿ ನೀವೇ ಫಿಲ್ಟರ್ ಮಾಡ್ಬಿಟ್ಟು ನೀವೇ ನೀಟಾಗಿ ಪ್ಯಾಕೇಜ್ ಮಾಡ್ತೀರಾ. ಇದನ್ನ ನಾವು ಈ ತರ ದೊಡ್ಡ ಕಂಟೈನರ್ಗಳಲ್ಲಿ ಸ್ಟೋರೇಜ್ ಮಾಡ್ತೀವಿ. ಓಕೆ ಈ ತರ ನೀಟಾಗಿ ಸ್ಟೋರ್ ಮಾಡಿ ಈ ತರ ದೊಡ್ಡ ಕಂಟೈನರ್ಗಳಲ್ಲಿ ಸ್ಟೋರೇಜ್ ಮಾಡ್ತೀವಿ. ನಾವು 20 ದಿನ ಅಂದ್ರೆ ಅದು ಫಿಲ್ಟರ್ಗೆ ಆಗ್ಲಿ ಇನ್ನೊಂದಕ್ಕೆ ಎಂದಕ್ಕೂ ಇದು ಮಾಡಲ್ಲ. ನ್ಯಾಚುರಲ್ ಸೆಗ್ಮೆಂಟೇಷನ್ 20 ಡೇಸ್ ಬಿಡ್ತೀವಿ ಮೇಡಮ್ ಈ ತರ. ಸರ್ ನೋಡಿ ಇದು ಬಂದು ಒಬ್ರು ಕಸ್ಟಮರ್ದು ರೆಸಿಪಿ ಇದು ಮೇಡಮ್. ಓಕೆ ಈಗ ಅವ್ರಿಗೆ ಏನೇನು ರಿಕ್ವೈರ್ಮೆಂಟ್ ಇದೆ ಮತ್ತೆ ಅವ್ರದ್ದೇ ಆದ ಸಾಂಬಾರ್ ಪುಡಿ ಇದು ಸ್ಟೈಲ್ ಅವ್ರದ್ದೇ ಆದ ಸ್ಟೈಲ್ ಅಲ್ಲಿ ಅದನ್ನ ಈಗ ಮಾಡ್ಕೊಡ್ತೀವಿ. ಮತ್ತೆ ಬನ್ನಿ ಅದನ್ನ ಯಾವ ತರ ತಯಾರಾಗೋದು ಅಂತ ಒಂದ್ಸಲ ನೋಡಿ. ಇವರು ಧನಿಯಾ ಬಂದು 215 ಗ್ರಾಮ್ ಕೊಟ್ಟಿದ್ದಾರೆ ನೋಡಿ ಮೇಡಮ್. ಅದು ಕ್ವಾಲಿಟಿನೂ ಅಷ್ಟೇ ಧನಿಯಾದು ಹೇಗಿದೆ. ಹುರಿದಿಟ್ಟಿರ್ತೀವಿ ಮೇಡಮ್ ಇದನ್ನ ಮತ್ತೆ ಹುರ್ಕೊಳ್ತೀವಿ. ಅಂದ್ರೆ ಸ್ವಲ್ಪ ಎಷ್ಟೇ ಹುರಿದಿಟ್ರು ಕೂಡ ಅದು ಮಾಯ್ಚರ್ ಬಂದಿರುತ್ತಲ್ಲ 1-2% ಮಾಯ್ಚರ್ ಬರುತ್ತಲ್ಲ ಅದೆಲ್ಲ ಹೋಗೋ ತರ ಹುರ್ಕೊಳ್ತೀವಿ ಮತ್ತೆ ಹುರ್ಕೊಳ್ತೀವಿ. ಇದು ಧನಿಯಾ ಆಯ್ತಲ್ಲಪ್ಪ. ಬ್ಯಾಡಗಿ ಮೆಣಸಿನ್ಕಾಯಿ 187 ಗ್ರಾಮ್. ಇದು ಮಣ್ಕಟ್ ಮೆಣಸಿನ್ಕಾಯಿ 93 ಗ್ರಾಮ್ ನೋಡಿ. ಇದು ಮಣ್ಕಟ್ ಮೆಣಸಿನ್ಕಾಯಿ ಇವರು ಇದು ಮಾಡ್ತಾ ಇದಾರೆ. ಅಂದ್ರೆ ಇದು ತೊಟ್ಟಿರೋದು ಹೇಳಿದ್ದಾರೆ. ಇದು ತೊಟ್ಟು ಬೇಡ ನಮ್ಗೆ ಸ್ಟೆಮ್ಲೆಸ್ ಬೇಕು ಅಂದ್ರೆ ಸ್ಟೆಮ್ಲೆಸ್ ಕೂಡ ಸಿಗುತ್ತೆ. ಆ ತರ ಪ್ರತಿಯೊಂದು ಅಷ್ಟೇ. ಅವ್ರ ಏನೇನ್ ರಿಕ್ವೈರ್ಮೆಂಟ್ ಇದೆ ಆ ತರ ನೀವು ಮಾಡ್ಕೊಡ್ತೀರಾ. ಹೌದು ನೋಡಿ ಮೇಡಮ್. ಇದು ಈಗ ರೆಸಿಪಿಗಳು ಎಲ್ಲಾ ಐಟಮ್ ಇದರಲ್ಲಿ ಹಾಕೊಂಡಿದ್ದಾರೆ. ಈಗ ಅವರ ಕಸ್ಟಮರ್ದ ಐಟಮ್ಸ್ ಏನಿದೆ ಈಗ ಅಲ್ಲಿ ಹೌದು ರಿಕ್ವೈರ್ಮೆಂಟ್ಸ್ ಇದೆ. 12 ತರ ಐಟಮ್ಸ್ ಹೇಳಿದ್ದಾರೆ. 12 ತರನು ಇದ್ರಲ್ಲಿ ಹಾಕಿದೀವಿ. ಅಷ್ಟೇ ಕ್ವಾಂಟಿಟಿ. ಇದಾದ್ಮೇಲೆ ಮತ್ತೆ ಹುರ್ಕೊಳ್ತೀವಿ ಮೇಡಮ್. ಎಂತ ಮಾಯಿಶ್ಚರ್ ಹೋಗೋ ತರ ಕ್ಲೀನ್ ಆಗಿ ಹುರ್ಕೊಳ್ತೀವಿ. ಇದು ಅರಿಶಿನ ಪುಡಿ ನಾವಿಲ್ಲ ತಯಾರು ಮಾಡಿಸ್ತೀವಿ. 100% ಪ್ಯೂರ್. ಈ ತರ ಇದನ್ನ ಹಾಕೊಂಡು ಏನು ಕೆಮಿಕಲ್ ಯೂಸ್ ಮಾಡಲ್ಲ. ಹೋಮ್ ಮೇಡ್ ತರ ಮಾಡ್ಕೊಡ್ತೀವಿ. ಹೌದೌದು. ಅರಿಶಿನ ಪುಡಿಗಂತೂ ತುಂಬಾ ಡಿಮ್ಯಾಂಡ್ ಇದೆ. ಯಾಕಂದ್ರೆ ಅಷ್ಟೇ ಪ್ಯೂರ್ ಆಗಿರುತ್ತೆ ನಮ್ಮ ಹತ್ರ ಅರಿಶಿನ ಪುಡಿ. ಇದನ್ನ ಜಲ್ಡಿ ಆಡಿ ಆಮೇಲೆ ಜರಡಿ ಆಡಿ ಅದ್ರಲ್ಲಿ ಬಂದಂತ ನೈಸ್ ಪುಡಿನ ನಾವು ಪ್ಯಾಕಿಂಗ್ ಮಾಡಿ ಇದು ಮಾಡ್ತೀವಿ. ಪ್ಯಾಕಿಂಗ್ ಮಾಡ್ತೀವಿ ಮೇಡಮ್. ಈಗ ಒಬ್ಬೊಬ್ರಿಗೆ ರೆಸಿಪಿಗಳು ಇರಲ್ಲ, ಅವ್ರಿಗೆ ಗೊತ್ತೇ ಇರಲ್ಲ. ಗೊತ್ತೇ ಇರಲ್ಲ. ಅಂದ್ರೆ ಈಗ ಸಾಂಬಾರ್ ಪುಡಿನೇ ಆಗ್ಲಿ ಇದ್ರದ್ದೇ ಆಗ್ಲಿ ಅಂತವ್ರಿಗೆ ಅಂತ ಅಂದ್ಬಿಟ್ಟು ನಾವು ರೆಡಿ ಮಾಡಿ ಇಟ್ಟಿರ್ತೀವಿ ಮೇಡಮ್. ಸಾಂಬಾರ್ ಪುಡಿ, ವಾಂಗಿಬಾತು, ಬಿಸಿಬೇಳೆ ಬಾತು, ಪುಳಿಯೋಗರೆಯಲ್ಲಿ ಇನ್ಸ್ಟೆಂಟ್ ವಾಂಗಿಬಾತು. ಹೌದು. ಚಟ್ನಿ ಪುಡಿಯಲ್ಲಿ ಒಂದು 5-6 ತರ ಇದೆ ಮೇಡಮ್. ಹೌದು. ಕಡಲೆಕಾಯಿ ಬೀಜ, ಫ್ಲಾಕ್ಸ್ ಸೀಡ್ಸ್, ಮತ್ತೆ ದಾಲ್ ಅಂದ್ರೆ ಎಲ್ಲಾ ತರದ ಬೇಳೆ ಎಲ್ಲ ಹಾಕಿ ಆ ತರ ಚಟ್ನಿ ಪುಡಿ ಈ ತರ ಇದಿದೆ. ಮತ್ತೆ ತುಂಬಾ ಪ್ಯೂರ್ ಆಗಿ ಅರಿಶಿನ ಪುಡಿಗಳು, ಧನಿಯಾ ಪುಡಿಗಳು, ಚಿಲ್ಲಿ ಪೌಡರ್ಗಳು ಹೌದೌದು. ನಾನ್ ವೆಜ್ನವ್ರಿಗೂ ಕೂಡ ಮಟನ್ ಮಸಾಲ, ಚಿಕನ್ ಮಸಾಲ, ಬಿರಿಯಾನಿ ಮಸಾಲಗಳು ಈ ತರದ್ ಎಲ್ಲಾ ತರದ ಮಸಾಲಾ ಪೌಡರ್ಗಳನ್ನ ರೆಡಿ ಮಾಡಿ ಈ ತರ ಪ್ಯಾಕೆಟ್ ಅಲ್ಲಿ ಜೋಡಿಸಿದೀವಿ. ಎಲ್ಲ ಹೌದೌದು. 5 ಸ್ಯಾಂಪಲ್ಸ್. ಮತ್ತೆ ಈ ತರ ಗಾಜಿನ ಬಾಟ್ಲಲ್ಲಿ ಇಟ್ಟಿದೀವಿ. ಅದನ್ನ ಜನ ಬೇಕು ಅಂದ್ರೆ ಸ್ವಲ್ಪ ತಗೊಂಡು ಫ್ರಾಗ್ರೆನ್ಸ್ ಚೆಕ್ ಮಾಡ್ಕೊಂಡು ಚೆಕ್ ಮಾಡ್ಕೊಂಡು ಇಲ್ಲಿ ಪ್ಯಾಕೆಟ್ಗಳನ್ನ ಖರೀದಿ ಮಾಡ್ಬೋದು. ಆನ್ಲೈನ್ ಫೆಸಿಲಿಟಿ ಇದೆ. ಅದು ವೆಬ್ಸೈಟು ಇದೆ ಮತ್ತೆ ಆ್ಯಪು ಇದೆ. ವಾಟ್ಸಪ್ ಅಲ್ಲೂ ಆರ್ಡರ್ ಮಾಡ್ಬೋದು. 5 ನಂಬರ್ ಇದೆ, 5 ನಂಬರ್ಸ್ ಅದೆಲ್ಲ ಡಿಸ್ಪ್ಲೇ ಆಗ್ತಾ ಇರುತ್ತೆ ಇದರಲ್ಲಿ. ಅದ್ರಲ್ಲಿ ಬೇಕಾದ್ರೆ ವಾಟ್ಸಪ್ ಅಲ್ಲಿ ಬೇಕಾದ್ರೆ ಆರ್ಡರ್ ಮಾಡ್ಬೋದು. ಆ್ಯಪ್ ಇದೆ ಮತ್ತೆ ಇದೆ ವೆಬ್ಸೈಟ್ ಇದೆ. ಈ ಮಸಾಲೆಗಳೊಂದಿಗೆ ತಯಾರಿಸಿದ ಭಕ್ಷ್ಯಗಳ ಸುವಾಸನೆ ಮತ್ತು ರುಚಿ ನಾಸ್ಟಾಲಜಿಯನ್ನ ಹುಟ್ಟುಹಾಕುತ್ತದೆ. ನಮ್ಮ ಬೇರುಗಳು ಮತ್ತು ಕುಟುಂಬ ಸಂಪ್ರದಾಯಗಳೊಂದಿಗೆ ನಮ್ಮನ್ನ ಸಂಪರ್ಕಿಸುತ್ತದೆ. ಈ ಭಾವನೆಯನ್ನ ಮನಸ್ಸಿನಲ್ಲಿಟ್ಟುಕೊಂಡು ನಿಮ್ಮ ಅಜ್ಜಿ ಅಥವಾ ತಾಯಿಯ ಪಾಕ ವಿಧಾನಗಳ ಮಾಂತ್ರಿಕತೆಯನ್ನ ನೀವು ಮರು ಸೃಷ್ಟಿ ಮಾಡಬಹುದಾದ ವೇದಿಕೆಯನ್ನ ನೀಡುವ ಮೂಲಕ ಗಿರಾನಿ ಈ ಪಾಕಶಾಲೆಯ ಪರಂಪರೆಯನ್ನ ಸುರಕ್ಷಿಸುವ ಗುರಿಯನ್ನ ಹೊಂದಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.